ಪುಳಿಯೋಗರೆ ಮತ್ತು ಇದು ಮಾಡತ್ತೇನೆ, ಅವಲಕ್ಕಿ ಒಗ್ಗರಣೆ ಕೊಡತ್ತೇನೆ. ಒಂದು ಕಡೆ ಕುಕ್ಕರ್ ಇಟ್ಟೇನೆ ರೈಸ್ಗೆ. ಸ್ವಲ್ಪ ಹಿಂಗೆ ಹಾಕಾಕ್ತೇನೆ, ಜಾಸ್ತಿನೇ ಬಿದ್ದುಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಾಕ್ತೀನಿ. ತೆರಿ ಬಾಚ್ಕೊಂಡು ತೋರ್ಸ್ ಡ್ಯಾಡಿಗೆ. ಪುಳಿಯೋಗರೆಗೆ ಫಸ್ಟ್ ಸ್ವಲ್ಪ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಜೀರಿಗೆ ಹಾಕಾಕ್ತೀನಿ. ಆಮೇಲೆ ನಾನು ಪುಳಿಯೋಗರೆ ರೆಸಿಪಿ ಮನೆಯೊಳಗೆ ಮಾಡ್ತೇನೆ. ಇದು ಸ್ವಲ್ಪ ಪುಳಿಯೋಗರೆ ಪೌಡ್ರು ಮತ್ತು ಅದು ಹುಂಚಿ ಗೊಜ್ಜು ಅದನ್ನ ಆಲ್ರೆಡಿ ರೆಸಿಪಿನೂ ಶೇರ್ ಮಾಡೇನಿ ನಾನು ಸಪ್ರೇಟಾಗಿ. ಭಾಳ ಚಲೋ ಆಗ್ತೈತಿ, ಟ್ರೈ ಮಾಡಿರಿ. ವರ್ಷ ಗಂಟೆ ಇಟ್ಕೊಂಡು ತಿನ್ಬೋದು. ನಾ ಡಾಲಿದ್ ಬೇಡೇನೆ. ಇದು ಪುಳಿಯೋಗರೆ ಪೌಡ್ರು, ಇದು ಗೊಜ್ಜು ಶೇಂಗಾ ಹಾಕೇನೆ. ಇದು ಸ್ವಲ್ಪ ಪುಳಿಯೋಗರೆ ಪೌಡ್ರ್ ಹಾಕಿ ಹಾಂ ಅದಾವ ಕೊಡ್ತೇವೆ. ಪುಳಿಯೋಗರೆಗೆ ನಿನ್ನೆ ಮಾಡ್ಬೇಕಲ್ಲ, ನಿನಗೇನು ಗೊತ್ತೈತಿ. ನನಗೋದ್ರು ಸರ್ ಮಾಡ್ಬೇಕು, ಬಂದ್ಮೇಲೆ ಮಾಡ್ಬೇಕು. ಹಂಗಿದ್ರೆ ನಾ ಮಾತಾಡ್ತೇನೆ ಬಾ, ಯಾಕೆ ಹೊಡಿತೀರಿ ಕೇಳ್ತೇನೆ ಬಾ. ಮತ್ತೇನೈತೆ ಸುಳ್ಳು ಪಿಕ್ಚರ್ ನೋಡ್ಕೊತ ಕೂತ್ ನಿಮಗೆ ಖಬರ್ ಇಲ್ಲ ಅಂದ್ರೆ ಯಾರು ಮಾಡ್ತಾರವ? ಏನೈತದ? ತಗೋ ಪೇಸ್ಟಿಂಗ್ ಗಮ್ ತಗೋ ಮ್ಯಾಲಿಂದ ಲಗು ತಗೋ. ಇದು ಮೊನ್ನೆ ಒಂದು ಪ್ರೋಟೀನ್ ಮಿಲ್ಕ್ ಶೇಕ್ ಇದು ಮಾಡಿದ್ರೆ ಅದು ಸೇಮ್ ಐತಿ. ಅದರೊಳಗೆ ಆ್ಯಪಲ್ ಆ್ಯಡ್ ಮಾಡೋದು.
ಮಿಕ್ಸರ್ಗೆ ಹಾಕೊಂಡು ಬರ್ತೇನೆ. ನೋಡ್ರಿ ಇದು ಆ್ಯಪಲ್ ಹಾಕಿದ್ದಕ್ಕೆ ಹಿಂಗೆ ಕಲರ್ ಬರ್ತೈತಿ. ಸ್ವಲ್ಪ ಥಿಕ್ ಅನ್ನಿಸ್ತೈತೆ ಆ್ಯಪಲ್ ಹಾಕಿದ್ರೆ. ಆರಾಮಾಗಿ ಇಬ್ಬರು ಕುಡಿಬೋದು. ಚೆನ್ನಾಗಿ ಬೆಳಕು ಬೇಕಂದ್ರೆ ಹನಿ ಹಾಕೋಬೋದು, ಬಟ್ ಏನು ಅವಶ್ಯ ಇಲ್ಲ. ಯಾಕಂದರೆ ಇದು ಆಲ್ರೆಡಿ ಆ್ಯಪಲ್ ಹಾಕಿರ್ತೈತಲ್ಲ, ಆ್ಯಪಲ್ ಸ್ವಲ್ಪ ಸ್ವೀಟ್ ಒಳಗೆ ಇರ್ತೈತಿ. ಯಾವುದೇ ಫ್ಲೇವರ್ ಯಾವುದೇ ಫ್ರೂಟ್ಸ್ ಹಾಕೋಬೋದು ನೀವು. ಬೇಕಿದ್ರೆ ಬನಾನಾನು ಹಾಕೋಬೋದು. ಒಂದು ಊಟ ಮಾಡಿದಷ್ಟು ಹೊಟ್ಟೆ ತುಂಬಿಡ್ತೈತೆ ನೋಡ್ರಿ ಇದನ್ನು ಕುಡಿದ್ರೆ. ಮನೆ ಒಳಗೆ ಅಗದಿ ಕಡಿಮೆ ಖರ್ಚೊಳಗೆ ಅಗದಿ ಕಡಿಮೆ ಟೈಮ್ ಒಳಗೆ ಒಳ್ಳೆ ಒಂದು ಹೆಲ್ದಿ ಪ್ರೋಟೀನ್ ಡ್ರಿಂಕ್. ವಾರದಾಗ ಒಂದು 2 ಸತಿ ಆಮೇಲೆ ಬೇರೆ ಬೇರೆ ಫ್ರೂಟ್ ಹಾಕ್ಕೊಂಡು ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗಿರ್ತೈತೆ ನೋಡಿರಿ. ಬೇಕಿದ್ರೆ ನೀವು ಆ್ಯಪಲ್ ಸೊಪ್ಪಿನೂ ತೆಗಿಬೋದು. ಆದರೆ ನಾ ಆ್ಯಪಲ್ ಯೂಶ್ವಲಿ ಫ್ರೂಟ್ಸ್ದ ಮ್ಯಾಕ್ಸಿಮಮ್ ಸೊಪ್ಪಿ ತಿನ್ನೋಕೆ ಯೂಸ್ ಮಾಡ್ತೇನೆ. ಯಾಕಂದ್ರೆ ಅದ್ರಾಗ ಭಾಳ ಇದು ಇರ್ತೈತೆ ಅಂತ ಹೇಳ್ತಾರೆ, ಫೈಬರ್ ಅದು. ಒಂದು ಚಲೋ ಆ್ಯಪಲ್ ಡ್ರೈ ಫ್ರೂಟ್ಸ್ ಶೇಕ್ ಕೊಡಾಕ್ತೀನಿ. ಸೂಪರ್ ಅಂದ್ರೆ ಸೂಪರ್ ಐತಿ. ಇದನ್ನು ಕುಡಿದ್ರೆ ಬ್ರೇಕ್ಫಾಸ್ಟು ಅಥವಾ ರಾತ್ರಿ ನೀವು ನಿದ್ದೆ ಅದು ಬರೋಂಗಿಲ್ಲ ಅಥವಾ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಅಂದರೆ ಇದನ್ನು ಕುಡಿದ್ರೆ ಸಾಕು. ಆಮೇಲೆ ಕಾಂಬಿನೇಷನ್ ಇರ್ತಾವಲ್ಲ, ಡೈಲಿ ಸ್ವಲ್ಪ ಬದಲಿ ಮಾಡಬೇಕು. ಒಂದಿನ ಬಾದಾಮ, ಪಿಸ್ತಾ, ಗೋಡಂಬಿ ಹಾಕಿದ್ರಂದ್ರೆ ಇನ್ನೊಂದು ದಿನ ಮತ್ತು ಬೇರೆ ಬೇರೆ ಥರ ಅವ್ನು 3 ಬಿಟ್ಟು ಅಂಜೂರ, ಆಪ್ರಿಕಾಟು, ಖಜೂರಿ ಹಾಗೆ. ಆಮೇಲೆ ಒಂದು ಫ್ರೂಟು. ಯಾವ ಡೈಲಿ ಸೇಮ್ ಮಾಡ್ಕೊಬೇಕು, ಎಲ್ಲನೂ ಬೇರೆ ಬೇರೆ ಮಾಡ್ಬೇಕು. ಹಾಲಂತೂ ಕಾಮನ್ ಆಗಿರ್ತೈತಿ. ಸ್ವೀಟ್ ಬೇಕಂದ್ರೆ ಸ್ವೀಟ್ ಹಾಕೊಳ್ಳೋದಂದ್ರೆ ಜೇನುತುಪ್ಪನ ಒಬ್ಬರು ಬೇರೆ ಏನು ಹಾಕೋಬೇಡ್ರಿ. ಎಂಜಾಯ್ ಮಾಡಿರಿ, ನೀವು ಕುಡಿದು ಹೆಲ್ದಿ ಆಗಿರಿ. ಇದು ನೋಡ್ರಿ ನುಗ್ಗಿಕಾಯಿ ತಪ್ಪಲ ಇರ್ತೈತಲ್ಲ, ಅದರದ್ದು ಚಪಾತಿ ಹಿಟ್ಟೊಳಗೆ ಒಂದು ಸ್ವಲ್ಪ ಅರಿಶಿನ, ಖಾರ, ಉಪ್ಪು ಆಮೇಲೆ ಅರಿಶಿನ ಪುಡಿ ಹಾಕಿ ಅದನ್ನ ಚಪಾತಿ ಗತೆನ ಲಟ್ಟಿಸಿ ಪರೋಟ ಮಾಡ್ಬೋದು. ಇದು ಆರೋಗ್ಯಕ್ಕೆ ಚಲೋ. ಇವೆಲ್ಲ ಮಾಡಿ ನನ್ನ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಇವತ್ತಿನ ಬ್ಲಾಗ್ಸ್ ಇಷ್ಟ. ಥ್ಯಾಂಕ್ ಯು.